ಸದ್ದ ಚಪಾತಿ ಅದಾವು. ಚಪಾತಿ ಜೊತೆ ಪಲ್ಯ ಏನು ಮಾಡ್ಬೇಕಂತೇಳಿ ಡಿಸೈಡ್ ಮಾಡಕತ್ತೀವಿ. ಈಗ ನಾವು ಡಿಸೈಡ್ ಮಾಡಿದ್ದಂದ್ರೆ ಅಂಡಾ ಕರಿ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿವಿ. ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ. ಈ ಸದ್ದ ಟಮಾಟಿ, ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತೇವೆ. ಇಲ್ಲಿ ಎಗ್ಸ್ ಬಾಯ್ಲ್ ಮಾಡಕ್ಕೆ ಇಟ್ಟೇವ್ರಿ. ಎಗ್ಸ್ ಬಾಯ್ಲ್ ಆಗಕತ್ತಾವು ನೋಡ್ರಿ. ಇಲ್ಲಿ ಎಗ್ ಕಂಪ್ಲೀಟ್ ಬಾಯ್ಲ್ ಆಗ್ಯಾವು. ಗುಡ್ ಈವ್ನಿಂಗ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸ್ವಾಗತ ಹೊಸಲಾಗಿ. ಇವತ್ತಿನ ವ್ಲಾಗ್ ಒಳಗೆ ನಾವೇನು ಮಾಡಕತ್ತೀವಿ ಅಂದ್ರೆ, ಈಗ ನೈಟ್ ಡಿನ್ನರಿಗೆ ಏನು ಮಾಡ್ಬೇಕಂತ ಪ್ಲ್ಯಾನ್ ಮಾಡಕತ್ತೀವಿ. ಇವತ್ತು ಸಂಡೇ 7ನೇ ತಾರೀಕು. ಇವತ್ತು ಸಂಡೇ ಸ್ಪೆಷಲ್ ಏನಾರೇ ಅಡುಗೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡತ್ತೀವಿ. ಈ ವ್ಲಾಗ್ ಒಳಗೆ ನೀವು ಅದೀರಿ, ನಾ ಅದೀನಿ. ಹಿಂಗೆ ಹೊಸ ಕಂಟೆಂಟ್ ಬರ್ತಿರ್ತಾವೆ. ನಮ್ಮ ಚಾನಲಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಚಪಾತಿ ಜೊತೆ ಪಲ್ಯ ಏನು ಮಾಡ್ಬೇಕಂತೇಳಿ ಡಿಸೈಡ್ ಮಾಡಕತ್ತೀವಿ. ಈಗ ನಾವು ಡಿಸೈಡ್ ಮಾಡಿದ್ದಂದ್ರೆ ಅಂಡಾ ಕರಿ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿವಿ. ಇಲ್ಲಿ ಇಷ್ಟು ತೊಗೊಂಡಿವಿ. ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ. ಈ ಸದ್ದ ಟಮಾಟಿ, ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಇನ್ನೂ ಹೊಸ ಭಾಳ ವಿಡಿಯೋಸ್ ಬರುವುದಾವ. ಭಾಳ ನೀವು ಕಂಟೆಂಟ್ ಎಂಜಾಯ್ ಮಾಡ್ತೀರಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೀನಿ. ಇವಿಷ್ಟು ಉಳ್ಳಾಗಡ್ಡಿ ಕಟ್ ಮಾಡೋಕೆ ನಾನು ನೋಡ್ರಿ ಹಾಲತ್ ಹಂಗೆ ಆಯ್ತು ನೋಡ್ರಿ. ಕಣ್ಣು ಫುಲ್ ನೀರಾಗಿದ್ದು. ಇನ್ನೇ ಹೋಗಿ ಮುಖ ತೊಗೊಂಬಂದೀನಿ. ಇಲ್ಲಿ ಎಗ್ಸ್ ಬಾಯ್ಲ್ ಮಾಡಕ್ಕೆ ಇಟ್ಟೇವ್ರಿ. ಎಗ್ಸ್ ಬಾಯ್ಲ್ ಆಗಕತ್ತಾವು. ಮೀಡಿಯಮ್ ಫ್ಲೇಮ್ ಒಳಗೆ ಬಾಯ್ಲ್ ಮಾಡಕ್ಕೆ ಇಡೋದ್ರಿ ಒಂದು 10ರಿಂದ 15 ನಿಮಿಷ. ಇಲ್ಲೆಲ್ಲ ಮಸಾಲೆ ಇಟ್ಕೊಂಡಿವ್ರಿ. ಇವತ್ತು ನಾ ಅಂಡಾ ಕರಿಗೆ ಸ್ಪೆಷಲ್ ಮಸಾಲೆ ಯಾವ್ದು ಯೂಸ್ ಮಾಡತ್ತೀನಿ ಅಂದ್ರೆ ಎವರೆಸ್ಟ್ ಎಗ್ ಕರಿ ಮಸಾಲ. ಏನು ಸ್ಪಾನ್ಸರ್ ವಿಡಿಯೋ ಅಲ್ಲ, ಸುಮ್ಮ ರೆಕಮೆಂಡ್ ಮಾಡತ್ತೀನಿ ನಿಮಗೆ. ಇಲ್ಲೇ ನೋಡ್ರಿ ತತ್ತಿ ಬಾಯ್ಲ್ ಆಗಕತ್ತಾವು. ಇದಕ್ಕೆ 10 ನಿಮಿಷ ಟೈಮ್ ಇಟ್ಟು ಕುದಿಸ್ಬೇಕು. ಸರ್ ನಾವು ಟೈಮರ್ ಸ್ಟಾರ್ಟ್ ಮಾಡೋಣ ಅಂತ. ಅಲೆಕ್ಸಾ ಸೆಟ್ ಅ ಟೈಮರ್ ಫಾರ್ 10 ಮಿನಿಟ್ಸ್. ಆಲ್ಮೋಸ್ಟ್ ಅಲ್ಲ ಈಗ 10 ಮಿನಿಟ್ಸ್ ಆಗೈತಿ. ಈಗ ಸದ್ ಹೋಗಿ ಚೆಕ್ ಮಾಡೋಣ ಅಂತ. ನೋಡ್ರಿ ಬಾಯ್ಲ್ ಆಗಕತ್ತಾವ ಎಗ್. ನೋಡ್ರಿ ಇಲ್ಲಿ ಎಗ್ ಕಂಪ್ಲೀಟ್ ಬಾಯ್ಲ್ ಆಗ್ಯಾವು ಆಲ್ಮೋಸ್ಟ್ ಅಲ್ಲ. ಇದನ್ನೇನೈತಿ ಫೋರ್ಕ್ ತೊಗೊಂಡು ಹಿಂಗೆ ಪ್ರೆಸ್ ಮಾಡ್ಬೇಕು. ಅಂದ್ರೆ ಇದನ್ನ ಫಸ್ಟಿಗೆ ನಾವು ಏನು ಮಾಡ್ತೀವಿ ಅಂದ್ರೆ ಆಯಿಲ್ ಒಳಗೆ ಡೀಪ್ ಫ್ರೈ ಮಾಡೋದೇವು. ಇನ್ನೊಂದು ಸತಿ ಲಾಸ್ಟ್ ನೋಡ್ಕೊಂಬಿಡ್ರಿಲ್ಲ ಐಟಮ್ಸ್ ಏನೇನು ಬೇಕು. ಅಂಡಾ ಕರಿ ಬೇಕಾಯ್ತು ಬಸಾಲಿ, ಬಾಯ್ಲ್ಡ್ ಎಗ್, ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ, ಆಮೇಲೆ ಅಂಡಾ ಕರಿ ಮಸಾಲ ಪ್ಯಾಕೆಟ್. ನೋಡ್ರಿ ಈಗ ಫೈನಲಿ ಎಗ್ ಫ್ರೈ ಆಗ್ಯಾವು. ಫಸ್ಟಿಗೆ ಹಿಂಗೆ ಫ್ರೈ ಮಾಡಿ ಇಟ್ಕೋಬೇಕು. ಈ ರೀತಿ ಆಗ್ಯಾವ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು. ಇವನು ಫ್ರೈ ಮಾಡಿ ತೆಗೆದು ಇಟ್ಕೊಂಡು ಆಮೇಲೆ ಇದು ಏನು ಇರ್ತೈತಲ್ಲ ಒಗ್ಗರಣೆ ಹಾಕೊಂಡ್ಬಿಡೋದು. ಫೈನಲಿ ನೋಡ್ರಿಲ್ಲೇ ನಮ್ಮ ಮಸಾಲ ಅದು ರೆಡಿ ಆಗೈತಿ. ಇದಿಷ್ಟ ಒಂದು 2 ಮಿನಿಟ್ಸ್ ಕುದಿಬೇಕು. ಕುದ್ದಿಂದ ಏನು ಹುರ್ಕೊಂಡಿರ್ತಿರಲ್ಲ ತತ್ತಿ ತೊಗೊಂಡು ಇದಕ್ಕೆ ಹಾಕ್ಬೇಕು. ಮಸಾಲೆ ಏನೋ ಕುದಿಯಾಕತ್ತೈತಿ ಸಣ್ಣಗೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಡೋಣ ಅಂತ. ನೀರು ನೋಡ್ರಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಎಷ್ಟು ಡಿಪೆಂಡ್, ಥಿಕ್ನೆಸ್ ಬೇಕು. ಥಿಕ್ನೆಸ್ ಮೇಲೆ ಡಿಪೆಂಡ್ ಇರ್ತದೆ ನೀರು ಹಾಕೊಳ್ಳೋದು. ನೋಡ್ರಿ ನಮ್ಮ ಥಿಕ್ನೆಸ್ ಇಷ್ಟು ನೀರೇನು ಹಾಕೊಂಡೀವಿ ನಾವು. ಇದಕ್ಕೇನೈತಿ
ತತ್ತಿ ಫ್ರೈ ಮಾಡ್ಕೊಂಡಿದ್ದು ಆ್ಯಡ್ ಮಾಡ್ಬೇಕು. ಫೈನಲಿ ನೋಡ್ರಿ ಎಗ್ ಎಲ್ಲ ಕುದಿಯಾಕತ್ತಾವು. ಮಿನಿಮಮ್ 10 ನಿಮಿಷ ಇದೇ ರೀತಿ ಕುದಿಸ್ಬೇಕು. ಇನ್ನೂ ಕುದಿಲ್ಲವು, ಇನ್ನೊಂದು 2 ಮಿನಿಟ್ ಹೋದೈತೆ ಅಷ್ಟೇ. ಕುದ್ದಿಂದ ನಾನು ನಿಮಗೆ ಸಿಗ್ತೀನಂತ. ಫೈನಲಿ ನಮ್ಮ ಅಂಡಾ ಕರಿ ನೋಡ್ರಿ ರೆಡಿ ಆಗೈತಿ, ಕಂಪ್ಲೀಟ್ ರೆಡಿ ಟು ಈಟ್. ಸೊ ಇದಿಷ್ಟು ನೋಡ್ರಿ ಆಗೈತೆ ಅಂಡಾ ಕರಿ. ಇನ್ನೇನು ಊಟ ಮಾಡೋದು ಬಾಕಿ ಐತಿ. ಅಂಡಾ ಕರಿ ಅಂತೂ ರೆಡಿ ಆಯ್ತು, ಇನ್ನೇನು ಊಟ ಮಾಡಬೇಕು. ಊಟ ಮಾಡಿ ಇದೇ ವ್ಲಾಗಿಂದು ವಿಡಿಯೋ ಎಡಿಟಿಂಗ್ ಮಾಡೋದ. ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕೆ ಇವತ್ತಿನ ವ್ಲಾಗ್ ಒಳಗೆ ಇಷ್ಟ. ಇನ್ನು ಮುಂದಿನ ವ್ಲಾಗ್ ಒಳಗೆ ಸಿಗ್ತಾನಂತ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ನನಗೆ ಮೋಟಿವೇಶನ್ ಸಿಗ್ತೈತಿ. ಹಾಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಮುಂದಿನ ವ್ಲಾಗ್ ಒಳಗೆ ಸಿಗೋಣಂತ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್.